ಮಂಡ್ಯ ಜಿಲ್ಲೆಯ ರೈತರಿಗೊಂದು ಗುಡ್ ನ್ಯೂಸ್. ಜಿಲ್ಲೆಯ ಜೀವನಾಡಿ ಕನ್ನಂಬಾಡಿ ಅಣೆಕಟ್ಟೆ ಇದೇ ಮೊದಲ ಬಾರಿಗೆ ಬೇಸಿಗೆಯಲ್ಲೂ ಜೀವಕಳೆ ಪಡೆದುಕೊಂಡಿದೆ. 75 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬೇಸಿಗೆಯಲ್ಲಿ 95 ಅಡಿ ನೀರು ಶೇಖರಣೆಗೊಂಡಿದೆ. ಗೇಟ್ಗಳ ದುರಸ್ತಿಯಿಂದ ಇದು ಸಾಧ್ಯವಾಗಿದ್ದು ನೀರಿನ ಸಮಸ್ಯೆಗೆ ಕೊಂಚ ಬ್ರೇಕ್ ಬೀಳಲಿದೆ. ಈಗಾಗಲೇ ಮಳೆಗಾಲ ಆರಂಭವಾಗಿದೆ. ಹಲವೆಡೆ ಮುಂಗಾರು ಬಿತ್ತನೆ ಕೂಡ ಬಿರುಸಿನಿಂದ ನಡೀತಾ ಇದೆ. ಆದರೆ ಮಳೆ ಬೀಳೋ ಮೊದಲೇ ಕೆಆರ್ಎಸ್ನಲ್ಲಿ 95 ಅಡಿಯಷ್ಟು ನೀರು ಶೇಖರಣೆಯಾಗಿದೆ. ಬೇಸಿಗೆ ಬಂತು ಅಂದರೆ ಮಂಡ್ಯ ಜಿಲ್ಲೆಯ ರೈತರ ಮೊಗದಲ್ಲಿ ಆತಂಕ ಶುರುವಾಗುತ್ತೆ. ಕಾರಣ ಬೇಸಿಗೆ ಅವಧಿನಲ್ಲಿ ಕೆಆರ್ಎಸ್ನಲ್ಲಿ ನೀರಿನ ಪ್ರಮಾಣ ತೀವ್ರ ಕುಸಿಯುತ್ತೆ. ಆದರೆ ಈ ವರ್ಷ ರೈತರು ಆತಂಕದಿಂದ ರಿಲೀಫ್ ಪಡೆದಿದ್ದಾರೆ. ಕಾರಣ ಏನು ಅಂದರೆ ಈ ಬೇಸಿಗೆನಲ್ಲಿ ಕನ್ನಂಬಾಡಿ ಕಟ್ಟೆನಲ್ಲಿ 75 ವರ್ಷಗಳಲ್ಲೇ ಅಧಿಕ ಎನ್ನಬಹುದಾದಷ್ಟು ನೀರು ಶೇಖರಣೆಗೊಂಡಿದೆ. 124 ಅಡಿ ನೀರು ಶೇಖರಣಾ ಸಾಮರ್ಥ್ಯದ ಡ್ಯಾಂನಲ್ಲಿ ಪ್ರತಿ ವರ್ಷ ಜೂನ್ ವೇಳೆಗೆ ಗರಿಷ್ಠ 70 ಅಡಿ ನೀರು ಇರ್ತಾ ಇತ್ತು. ಆದರೆ ಈ ವರ್ಷ ನೀರಿನ ಪ್ರಮಾಣ 95 ಅಡಿಗೆ ಹೆಚ್ಚಳವಾಗಿದೆ. ಮಂಡ್ಯ ಜಿಲ್ಲಾ ರೈತರು ಬೇಸಿಗೆ ಕಾಲ ಬಂತು ಅಂದರೆ ಒಂದು ಆತಂಕದ ಕ್ಷಣನೇ ಎದುರಿಸ್ತಾ ಇದ್ರು. ಕಾರಣ ಏನು ಅಂದರೆ ಕೃಷ್ಣಸಾಗರ ಜಲಾಶಯ 70 ಅಡಿಗಿಂತ ಕೆಳಮಟ್ಟಕ್ಕೆ ನೀರು ಹೋಗ್ತಾ ಇತ್ತು. ಆದರೆ ಇವತ್ತು ಕಳೆದ ಬಾರಿ 79 ಅಡಿ ನೀರಿತ್ತು, ಇವತ್ತು 95 ಅಡಿ ನೀರಿದೆ. ಕಾರಣ ಏನು ಅಂದರೆ ಏನು KR ಸಾಗರದಲ್ಲಿ ಗೇಟ್ಗಳಿತ್ತು, ಆ ಗೇಟ್ಗಳನ್ನ ದುರಸ್ತಿ ಕಾರ್ಯನ ಕೈಗೊಂಡ್ರು. ಹಗಲಿರುಳಲ್ಲದೆ ಅಧಿಕಾರಿ ವರ್ಗದವರು ಇದೊಂದು ಕಾರ್ಯನ ಯಶಸ್ವಿಯಾಗೊಳಿಸಿದ್ರು. ಅಪ್ಪ, ಈ ಬಿರು ಬೇಸಿಗೆನಲ್ಲಿ ಎಲ್ಲಿಂದ ಬಂತಪ್ಪ ನೀರು ಅನ್ನಿಸಬಹುದು. ಇದು ಡ್ಯಾಂನ ಗೇಟ್ ದುರಸ್ತಿ ಮಾಡಿ ಸೋರಿಕೆ ತಡೆದರಿಂದ ಉಳಿತಾಯವಾದದ್ದು. ಅಂದರೆ ಸರಿಸುಮಾರು 5 TMCಯಷ್ಟು ನೀರು ಉಳಿತಾಯವಾಗಿದೆ. ಈ ಮಧ್ಯೆ ಅಣೆಕಟ್ಟೆ ಜಲಾನಯನ ಪ್ರದೇಶದಲ್ಲಿ ಸಾಧಾರಣವಾಗಿ ಮಳೆಯಾಗ್ತಾ ಇದ್ದು 3771 ಕ್ಯೂಸೆಕ್ ಒಳಹರಿವಿದೆ. ಹೀಗಾಗಿ ಈ ಬಾರಿ KRS ಬಹುಬೇಗ ಭರ್ತಿಯಾಗುವ ಸೂಚನೆ ಸಿಕ್ಕಿದೆ. 95 ಅಡಿ ಕಟ್ಟೆಯಲ್ಲಿ ಇರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಹೋದ ಸತಿ ತುಂಬಬೇಕಾದ್ರೆ ಒಂದು 3 ತಿಂಗಳು 4 ತಿಂಗಳು ಲೇಟ್ ಆಗಿತ್ತು. ಈ ಸತಿ ಸ್ವಲ್ಪ ಮೇಂಟೈನ್ ಆಗಿದೆ, ಲೀಕೇಜ್ ಎಲ್ಲ ಕಂಟ್ರೋಲ್ ಆಗಿದೆ. ಅದರಿಂದ ನಮ್ಮ ಬೆಳೆಗಳಿಗೆ ಒಂದು ಸ್ವಲ್ಪ ಮಳೆ ಗಿಳೆ ಬಂದು ಈ ಸತಿನೂ ಕಟ್ಟೆ ಬೇಗ ತುಂಬಲಿ, ಆಗಸ್ಟ್ ಒಳಗೇನೆ ತುಂಬಲಿ ಅಂತ ನಮ್ಮ ಆಸೆ. KRSನಲ್ಲಿ 95 ಅಡಿ ಇರೋದ್ರಿಂದ ಜನಗಳ ಇದು ನಮ್ಮ ಇಲ್ಲಿ ಬೆಳೆಗಾರರಿಗೆಲ್ಲ ಅನುಕೂಲ ಆಗಿದೆ. ಯಾಕೆ ಅಂತ ಅಂದರೆ ಕಟ್ಟೆ ತುಂಬೋದು 3 ತಿಂಗಳು ಆಗ್ಬಿಟ್ಟು ಹೋದ ವರ್ಷ. ಈ ಸಲ 95 ಅಡಿಯಾಗೆ ಉಳ್ಕೊಂಡು ಈ ಬೇಸಿಗೆಯಲ್ಲಿ 95 ಅಡಿ ಇರೋದ್ರಿಂದ ಈ ನಮ್ಮ ಬೆಳೆಗಾರರು ನಮ್ಮ ರೈತರುಗಳಿಗೆ ಅನುಕೂಲ ಆಗಿದೆ. ಯಾಕೆ ಅಂತ ಅಂದರೆ ಅವರು ಆತಂಕ ಪಡುವ ಪರಿಸ್ಥಿತಿ ಇಲ್ಲ. ನೀರು ಸೋರಿಕೆ ತಡೆಯೋ ಕೆಲಸ ಈ ಮೊದಲೇ ಮಾಡಿದಿದ್ರೆ ಎಷ್ಟೋ ನೀರು ಉಳಿತಾಯವಾಗ್ತಾ ಇತ್ತು. ಅಟ್ಲೀಸ್ಟ್ ಈಗಲಾದ್ರೂ ಸೋರಿಕೆಯನ್ನು ತಡೆದಿದ್ದಾರೆ ಅನ್ನೋದೇ ಸಂತೋಷದ ವಿಷಯ. ಸೋಮಶೇಖರ್, ಸುವರ್ಣ ನ್ಯೂಸ್ 24.